ಅಪ್ಪು ಇದು ಅಪ್ಪು ಅಂದರೆ ಚಿಕ್ಕ ಇಡ್ಲಿ ಈ ಥರ ಒಂದು ಚಿಕ್ಕ ಇಡ್ಲಿ ಅನೌನ್ಸ್ ಮಾಡಿದ್ವಿ. ಗಜ ತಟ್ಟೆ ಇಡ್ಲಿ, ಸ್ವಾತಿ ಮುತ್ತು ಮಸಾಲ ಇಡ್ಲಿ, ಉಗ್ರಂ ಪುಡಿ ಇಡ್ಲಿ, ಬಂಗಾರದ ಮನುಷ್ಯ ಅಂದರೆ ರೈಸ್ ಬಾತು, ಉಪೇಂದ್ರ ಚಿತ್ರಾನ್ನ, ಬಂಧನ ಪುಳಿಯೋಗರೆ, ಮತ್ತು ಅದ್ದೂರಿ ಕಾಂಬಿ ರೈಸ್ ಬರುತ್ತೆ, 2 ರೈಸ್ ಬರುತ್ತೆ, ಸೊ ಅದಕ್ಕೆ ಅದ್ದೂರಿ, ಮತ್ತು ಚಕ್ರವ್ಯೂಹ ಮಸಾಲೆ ದೋಸೆ, ಕುಬೇರ ಉದ್ದಿನೊಡೆ, ಗಾಳಿಪಟ ಪ್ಲೇನ್ ದೋಸೆ, ಮತ್ತು ಜೋಡಿ ಅಕ್ಕಿ ಡಬಲ್ 2 ಇದು ಬರೋದ್ರಿಂದ 2ಕ್ಕೆ ಜೋಡಿ ಅಕ್ಕಿ ಬರುತ್ತೆ, ಮತ್ತು ಸೀತಾರಾಮು ಜೊತೆಗೆ ಉಲ್ಟಾ ಪಲ್ಟಾ, ಮತ್ತು ಕುಬೇರ ಕಿರಿಕ್ಪಟ್ ಈ ಥರ. ಓಕೆ, KGF ಸಾರಿ. ಆ್ಯಂಡ್ ಇದು ಮೆನು ಒಂದು ಸ್ಪೆಷಾಲಿಟಿ ನಮಗೆ. ಆ್ಯಂಡ್ 5 ರೂಪಾಯಿಂದ ಸ್ಟಾರ್ಟ್ ಆಗಿ 45 ರೂಪಾಯಿ ಒಳಗಡೆ ಎಲ್ಲ ಕೂಡ ಸಿಗುವಂಥದ್ದು ಫುಡ್ಡು. ಈಗ ಮುಂದೆ ಕಾಫಿ ಟೀ ಆ್ಯಡ್ ಆಗುತ್ತೆ, ಸೊ ಅದಕ್ಕೆ ಕಾಫಿ ಟೀಗೆ ಪ್ರೇಮಲೋಕ ಮತ್ತು ಕಾಂತಾರ ಅಂತ ಆ್ಯಡ್ ಮಾಡ್ತಾ ಇದ್ವಿ. ಸೊ ಅದು ಕೂಡ ಸ್ಟಾರ್ಟ್ ಆಗ್ತಿದೆ. ಸೊ ನೆಕ್ಸ್ಟ್ ವೀಕಿಂದ ಅದು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ವಿ ಸರ್. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಒಂದು ಒಳ್ಳೆ ಫುಡ್ಡು, ಅದರಲ್ಲೂ ವಿಭಿನ್ನವಾಗಿರುವಂಥದ್ದು ಹೆಸರಿಟ್ಟಿದ್ದಾರೆ. ಸೊ ಅದ್ದೂರಿ ಅಂತೆ, KGF ಅಂತೆ, ಉಲ್ಟಾ ಪಲ್ಟಾ ಅಂತೆ, ಈ ಥರ ಎಲ್ಲ ಹೆಸರಿಟ್ಟಿದ್ದಾರೆ. ಕನ್ನಡ ಸಿನಿ ಕೆಫೆ ಅಂತ ಫುಡ್ ಟ್ರಕ್ ನಡೆಸ್ತಾ ಇದ್ದಾರೆ. ಇದಿರೋಂಥದ್ದು ಬಸವನಗುಡಿ ನ್ಯಾಷನಲ್ ಕಾಲೇಜು ಮೆಟ್ರೋ ಸ್ಟೇಷನ್ ಇದೆ, ಅದರ ಆಸುಪಾಸಿನಲ್ಲೇ ಬರುತ್ತೆ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಅದ್ದೂರಿ ಹಾಗೂ ಉಲ್ಟಾ ಪಲ್ಟಾ ಕೊಡಿಸ್ತೀನಿ, ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ನೀರಜ್ ಅಂತ. ನೀರಜ್ ಅವರು. ಓಕೆ ಸರ್, ಕನ್ನಡ ಸಿನಿ ಕೆಫೆ ಯಾವಾಗಿಂದ ಶುರುವಾಗಿದ್ದು? ಕನ್ನಡ ಸಿನಿ ಕೆಫೆ ಶುರುವಾಗಿದ್ದು ಇದೇ ತಿಂಗಳ 26ನೇ ತಾರೀಕು ಶುರುವಾಗಿದ್ದು. ಸೊ ಇದು ಬಂದು ನಾವು ಕನ್ನಡ ಒಂದ ಮೇಲೆ ಇರೋವಂಥ ಅಭಿಮಾನ, ಸೊ ಕನ್ನಡ ಸಿನಿಮಾದ ಮೇಲೆ ಇರೋವಂಥ ಅಭಿಮಾನ. ಸೊ ಕನ್ನಡ ಸಿನಿ ಕೆಫೆ ಅನ್ನೋದು ನನಗೆ 2 ಕಣ್ಣಿದ್ದಂಗೆ. ಕನ್ನಡ ಒಂದು ತಾಯಿ ಆದರೆ ಇದೊಂಥರ ತಾಯಿ, ಯಾಕಂದರೆ ನಾನು ಕೂಡ ಸಿನಿಮಾ ಫೀಲ್ಡಲ್ಲಿರೋದು. ನೈಟ್ ಹೊತ್ತು ಸಿನಿಮಾ ಮುಗಿಸ್ಕೊಂಡು ಬರಬೇಕಾದ್ರೆ ನೈಟ್ ಹೊತ್ತು ಊಟ ಸಿಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಈವ್ನಿಂಗ್ 6 to 1 o'clockವರೆಗೂ ಯಾಕೆ ಮಾಡಿದ್ರೆ ವರ್ಕೌಟ್ ಆಗಲ್ಲ ಅನ್ನೋದೊಂದು ಕಾನ್ಸೆಪ್ಟ್ ಇತ್ತು. ಅದ್ರ ಜೊತೆಗೆ ನಮ್ಗೆ ಕನಸಿತ್ತು, ಈ ಟೀ ಅಂಗಡಿಗಳಲ್ಲಿ ಕೂತ್ಕೊಂಡು ಎಲ್ಲ ಯೋಚನೆಗಳಾಗಿರ್ತವೆ, ಒಂದಷ್ಟು ವರ್ಷದ ಯೋಜನೆಗಳು ಇರ್ತದೆ. ಆ ಯೋಜನೆನೇ ಇದು. ಎಷ್ಟೋ ವರ್ಷಗಳು ಕನಸು, ಎಷ್ಟೋ 100,000 ಟೀ ಕುಡ್ದು ಯೋಚನೆ ಮಾಡಿ ಇವತ್ತು ಈ ಬಿಸ್ನೆಸ್ ಮಾಡೋಣ, ಈ ಬಿಸ್ನೆಸ್ ಗೋಬಿ ಮಾಡೋಣ, ಅದನ್ನು ಮಾಡೋಣ, ಇದು ಕೊನೆಗೆ ಎಂಡ್ ಆಫ್ ದಿ ಡೇ ಫುಡ್ ಇಂಡಸ್ಟ್ರಿಗೆ ಬರಬೇಕು ಅನ್ನೋ ಆಸೆ ಇತ್ತು. ಸೊ ಅದಕ್ಕೋಸ್ಕರ ಈ ಬಂಡಿನ ಸ್ಟಾರ್ಟ್ ಮಾಡಿದ್ದು. ಸೊ ಕನ್ನಡ ಸಿನಿಮಾಗೆ ನಾವೇನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಇದು ಮಾಡಿದ್ದು. ಏನಕ್ಕೆ ಈ ಕಾನ್ಸೆಪ್ಟನ್ನ ಮಾಡೋದು ಅಂದರೆ, ನಾವು ಟಿಕೆಟ್ಸ್ ಕೊಡ್ತೀವಿ, ಲಕ್ಕಿ ಡ್ರಾ ಕೂಪನ್ಸಲ್ಲಿ ಎವ್ರಿ ವೀಕು 6 ಟಿಕೆಟ್ಸ್ ಫ್ರೀ ಕೊಡ್ತೀವಿ. ಕಸ್ಟಮರ್ ಹತ್ರ ಈಗ ಸದ್ಯಕ್ಕೆ ಸ್ಟಾರ್ಟ್ ಮಾಡಿಲ್ಲ, ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನಲ್ಲಿ ಇದ್ದೀವಿ. ಅವ್ರು 5 ರೂಪಾಯಿ ಒಡೆ ತೊಗೊಂಡಿದ್ರು ಕೂಡ ಅಥವಾ 100 ರೂಪಾಯಿ ಬಿಲ್ ಮಾಡಿದ್ರು ಕೂಡ ಅವ್ರಿಗೆ ಟಿಕೆಟ್ಸ್ ಫ್ರೀ ಕೊಡುತ್ತೆ. ಅವ್ರು ಬಂದು ನಮ್ಮ ಹತ್ರ ಬಂದು ಬುಕ್ ಮೈ ಶೋ ಅಲ್ಲಿ ಬುಕ್ ಮಾಡಿಸ್ಬೋದು. ಎನಿ ಕನ್ನಡ ಸಿನಿಮಾ, ಎನಿ ಶೋ, ಈ ಥರ ಒಂದು ಆಪ್ಷನ್ ಇಡೀ ಇಂಡಿಯಾದಲ್ಲೇ ಕೊಟ್ಟಿಲ್ಲ ಅಂತ ಅಂದ್ಕೊಂಡಿದ್ದೀರಿ. ಬಟ್ ನಮಗೆ ಕನ್ನಡ ಸಿನಿಮಾಗೆ ಥಿಯೇಟ್ರಿಗೆ ಒಂದು 10 ಜನನಾದರೂ ಕೂರಿಸ್ಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ಅದ್ರ ಜೊತೆಗೆ ಫುಡ್ನ ಸರ್ವ್ ಮಾಡೋದು ಒಂದು ಉದ್ದೇಶ. ಆಮೇಲೆ ನಮ್ಮ ಜೀವನದ ಬಂಡಿ ಕೂಡ ನಡಿಬೇಕು, ಅದಕ್ಕೋಸ್ಕರ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ ಸರ್. ಇನ್ನು ಕನ್ನಡ ಸಿನಿ ಕೆಫೆನಲ್ಲಿ ಏನೇನೆಲ್ಲ ಸಿಗುತ್ತೆ? ಸೊ ಕನ್ನಡ ಸಿನಿ ಕೆಫೆಲಿ ಈಗ ಸದ್ಯಕ್ಕೆ ಟ್ರೆಂಡಿಂಗ್ ಅಂದರೆ ರಾಗಿ ಇಡ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಮೇ ಬಿ ಬೇರೆ ಕಡೆನೂ ಮಾಡ್ಬೋದು. ಸದ್ಯಕ್ಕೆ ನಮ್ಮ ಒಂದು ಏರಿಯಾದಲ್ಲಿ ರಾಗಿ ಇಡ್ಲಿ ಯಾರೂ ಮಾಡ್ತಿಲ್ಲ, ಸೊ ರಾಗಿ ಇಡ್ಲಿ ಮಾಡ್ತಾಯಿದ್ವಿ. ಪುಡಿ ದೋಸೆ ಇದೆ, ಪುದೀನ ದೋಸೆ ಇದೆ, ಪುದೀನ ಮಸಾಲ ಇದೆ, ಅದ್ರ ಜೊತೆಗೆ ನಾರ್ಮಲ್ ಗೀ ಮಸಾಲ. ನಾವೆಲ್ಲದಕ್ಕೂ ಕೂಡ ನಂದಿನಿ ಬ್ರ್ಯಾಂಡ್ ಇದನ್ನೇ ಉಪಯೋಗಿಸಿ. ಸೊ ಅದು ಕೂಡ ರೈತರು ಒಂದು ಇದನ್ನು ನಾವು ಪ್ರಮೋಟ್ ಮಾಡಬೇಕು ಅಂತ ಯಾವುದೇ ಕೂಡ ಲೋಕಲ್ ಅದನ್ನು ಉಪಯೋಗಿಸ್ದಲೆ ಸೊ ನಂದಿನಿ ಬ್ರ್ಯಾಂಡೇ ಉಪಯೋಗಿಸಿ ತುಪ್ಪ, ಗೀ ಮಸಾಲೆ ದೋಸೆ ಇರ್ಬೋದು, ಆಮೇಲೆ ಪುಡಿ ಇಡ್ಲಿ ಇರ್ಬೋದು, ಜೊತೆಗೆ ಮಸಾಲ ಇಡ್ಲಿ ಇರ್ಬೋದು, ಮಾಮೂಲಿ ತಟ್ಟೆ ಇಡ್ಲಿ ಇದೆ, ಚಿಕ್ಕ ಇಡ್ಲಿ ಇದೆ. ಸೊ ಈ ಥರ ಇಂಟ್ರೊಡ್ಯೂಸ್ ಮಾಡಿದೆ. ಆಮೇಲೆ ಜೊತೆಗೆ ರೈಸ್ ಬಾತ್ಗಳು ಇದೆ. ಡೈಲಿ ಒಂದೊಂದು ಡಿಫ್ರೆಂಟ್ ರೈಸ್ ಬಾತ್ ಟ್ರೈ ಮಾಡ್ತೀವಿ. ಅದರ ಜೊತೆಗೆ ಇನ್ನೊಂದು ಪುಳಿಯೋಗರೆ, ಚಿತ್ರಾನ್ನ, ಈ ಥರ ಡಿಫ್ರೆಂಟಾಗಿ ಚೇಂಜ್ ಮಾಡ್ತೀವಿ ಸರ್. ಅದರ ಟೈಮಿಂಗ್ ಏನಿದೆ ಸರ್? ಸರ್ ಟೈಮಿಂಗ್ ಬಂದು ಈವ್ನಿಂಗ್ 5:30ಇಂದ ನೈಟ್ 1 o'clockವರೆಗೂ ಇರ್ತೀವಿ ಸರ್. ಮತ್ತೆ ನಾವು ಟ್ರಕ್ ಇರುವಂಥ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ ಸರ್? ಬಸವನಗುಡಿ ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್, ಬಸವನಗುಡಿ ರೋಡಲ್ಲೇ ಇರೋದ್ರಿಂದ ಮೇನ್ ರೋಡಲ್ಲೇ ನಿಮ್ಮ ಕನೆಕ್ಷನ್ ಸಿಗುತ್ತೆ. ಓಕೆ, ಹೌದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.
ಕೆಳಗಡೆಯಿಂದ ಎರಡನೇದು ಕವರ್ ಹಾಕಿರೋದು. ಇದಕ್ಕೆ ಚಟ್ನಿ ಅಲ್ಲೇ ಕೊಡ್ತಾರೆ. ಮಗ ಇದು ಪುನೀತ ಚಟ್ನಿ ಹಾಕೊಡು. ಮಸಾಲೆ ಮಾಡಿದ್ದ ಕನ್ನಡ ಸಿನಿ ಕೆಫೆನಲ್ಲಿ ಮೊದಲನೇದಾಗಿ ನಾವು ತೊಗೊಂಡಿರುವಂಥದ್ದು ಉಲ್ಟಾ ಪಲ್ಟಾ ಅಂತ. ಉಲ್ಟಾ ಪಲ್ಟಾ ಅಂದರೆ ಪುದೀನ ದೋಸೆ ಅಂತ ಇಲ್ಲಿ ಕರಿಯುವಂಥದ್ದು. ಪುದೀನ ದೋಸೆಗೆ ಉಲ್ಟಾ ಪಲ್ಟಾ ಅಂತ ಕರೀತಾರೆ. ಸೊ ಅವರು ಇಟ್ಟಿರುವಂಥ ಹೆಸರು, ಸಿನಿಮಾ ಹೆಸರುಗಳು. ಸೊ ಪುದೀನ ದೋಸೆ ಹಾಗೂ ಆಲೂಗಡ್ಡೆ ಪಲ್ಯ ಇದೆ. ಯಥೇಚ್ಛವಾಗಿ ತುಪ್ಪ ಬಳಸಿದರು. ತುಪ್ಪ ಬೇರೆ ಯಥೇಚ್ಛವಾಗಿ ಬಳಸಿದ್ರ, ಆ ತುಪ್ಪದ ಘಮ ನೀಟಾಗಿ ಸಿಗುತ್ತೆ. ಮತ್ತಿನ್ನು ದೋಸೆನೂ ಅಷ್ಟೇ ಗರಿಗರಿಯಾಗಿದೆ, ಕ್ರಮ್ ಅಂತ ಸಿಗುತ್ತೆ. ಮತ್ತಿನ್ನು ಆ ಪುದೀನ ಘಮ ಮಿಂಟ್, ಸೊ ಅದು ಸೂಪರ್, ಅದು ಮಸ್ತಿದೆ ದೋಸೆಯಲ್ಲಿ. ಇನ್ನು ಆಲೂಗಡ್ಡೆ ಪಲ್ಯ ಅದು ಸೇರ್ಕೊಂಡಿರುತ್ತೆ, ತುಂಬ ಚೆನ್ನಾಗಿದೆ. ಚಟ್ನಿ ಇರುತ್ತೆ, ಚಟ್ನಿ 2 ಥರ ಚಟ್ನಿ ಇರುತ್ತೆ. ಕೆಂಪು ಚಟ್ನಿ ಮತ್ತು ಹಸಿರು ಮೆಣಸಿನ್ಕಾಯಿ ಬಳಸಿ ಮಾಡಿರ್ತಾರೆ, ಆ ಚಟ್ನಿನೂ ಸಿಗುತ್ತೆ. ಅದರಲ್ಲೂ ಕೂಡ ನೀವು ಟ್ರೈ ಮಾಡ್ಬೋದು. ದೋಸೆ ಸೂಪರು. ಅಡಿಕೆ ಪ್ಲೇಟ್ ಬೇರೆ ಬಳಸ್ತಾರಲ್ಲ, ಅದೊಂಥರ ಖುಷಿ ಕೊಡುತ್ತೆ, ಚೆನ್ನಾಗಿದೆ. ರಪ್ಪಂತ ಖಾಲಿ ಮಾಡ್ಬಿಟ್ಟು ಇಡ್ಲಿನೋ ರೈಸ್ ಪಾತ್ರೆ ಏನೋ ತೊಗೊಳೋಣ, ಖಾಲಿ ಮಾಡ್ಬಿಡೋಣ. ಸೊ ತದನಂತರದಲ್ಲಿ ಕನ್ಫ್ಯೂಷನ್ನು, ತುಂಬ ಐಟಮ್ ಇದ್ದಾಗ ಈ ರೀತಿ ಆಗೇ ಆಗುತ್ತೆ. ಬಟ್ ನಾವು ತೊಗೊಂಡಿದ್ದು ಪುಳಿಯೋಗರೆ ಹಾಗೂ ರೈಸ್ ಬಾತು. ಇವತ್ತು ಟೊಮೊಟೊ ಬಾತ್ ಅಂತೆ ರೈಸ್ ಬಾತಲ್ಲಿ. ಸೊ ಟೊಮೊಟೊ ಬಾತು ಹಾಗೂ ಪುಳಿಯೋಗರೆ, ಮಸಾಲೆ ವಡೆ ತೊಗೊಂಡಿದ್ದೇವೆ. ಮಸಾಲೆ ವಡೆ ತೊಗೊಳ್ಳೋಣ, ಬಿಸಿ ಬಿಸಿ ಆಗಿದೆ, ಗರಿಗರಿಯಾಗಿದೆ, ಕ್ರಮ್ ಅನ್ನತ್ತೆ. ಕಡಲೆಬೇಳೆ ಬೇರೆ ಕಟಮ್ ಅಂತ ಸಿಗ್ತಾ ಇರುತ್ತೆ, ಚೆನ್ನಾಗಿದೆ, ಸೂಪರ್. ಸಬ್ಬಸ್ಗಿ ಸೊಪ್ಪೆಲ್ಲ ಬಳಸಿರ್ತಾರಲ್ಲ, ಅದರ ಒಂದು ಘಮ ಕೂಡ ನೀಟಾಗಿ ಸಿಗುತ್ತೆ. ಪುಳಿಯೋಗರೆ ಲಾಸ್ಟಲ್ಲಿ ತೊಗೊಳ್ಳೋಣ. ಫಸ್ಟು ರೈಸ್ ಬಾತ್ ತೊಗೊಳ್ಳೋಣ. ಆ ಲವಂಗದ ಘಾಟು ಜಾಸ್ತಿ ಸಿಗ್ತಾಯಿದೆ. ಮತ್ತಿನ್ನು ಮಸಾಲೆ ಪದಾರ್ಥಗಳೆಲ್ಲ ಬಳಸಿರ್ತಾರಲ್ಲ, ಈ ಮರಾಠಿ ಮೊಗ್ಗು, ಅನಾನಸು ಎಲ್ಲ, ಸೊ ಅದ್ರದ್ದು ಫ್ಲೇವರ್ಗಳೆಲ್ಲ ಸ್ವಲ್ಪ ನೀಟಾಗಿ ಸಿಗ್ತಾಯಿದೆ, ಸ್ವಲ್ಪ ಜಾಸ್ತಿನೇ ಸಿಗ್ತಾಯಿದೆ ಅನ್ಬೋದು. ಚೆನ್ನಾಗಿದೆ. ರೈಸ್ ಕ್ವಾಲಿಟಿನೂ ಸೂಪರ್ ಇದೆ, ಬಿಸಿ ಬಿಸಿಯಾಗಿ ಸಿಗುತ್ತೆ, ಅದೊಂದು ಪ್ಲಸ್ ಪಾಯಿಂಟು. ತದನಂತರದಲ್ಲಿ ಪುಳಿಯೋಗರೆ ಇಂಡಿವಿಜುವಲ್ ಆಗೂ ಸಿಗುತ್ತೆ, ಅಥವಾ ನೀವು ಈ ರೀತಿ ಕಾಂಬಿನೇಷನ್ ಆಗು ತೊಗೊಬೋದು, ಅದ್ದೂರಿಯಾಗಿರುತ್ತೆ. ಒಳ್ಳೆ ಹೆಸರಿಟ್ಟವ್ರೆ ಪುಳಿಯೋಗರೆ. ಪುಳಿಯೋಗರೆ ಅಂದಾಗ ಮೈಂಡಲ್ಲಿ ಯಾವಾಗಲೂ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಏನು ಲೈಕ್ ಒಂದು ಸಿಹಿ ಸಿಗಬೇಕು, ಹುಣಸೆ ಹಣ್ಣಿನ ಹುಳಿ ಇರಬೇಕು, ಸೊ ಈ ಥರದ್ದೆಲ್ಲ ಇರೋದು ಪಕ್ಕಾ ಇದೆ, ಚೆನ್ನಾಗಿದೆ. ಮತ್ತಿನ್ನು ರೈಸು ಕಾಳಂಗಿಲ್ಲ, ಮೃದುವಾಗಿದೆ ಅಲ್ಲ, ಸೊ ಅದು ನನಗೆ ಪರ್ಸ್ನಲಿ ಬಹಳ ಇಷ್ಟ ಆಯಿತು. ರೈಸ್ ಯಾವಾಗಲೂ ಹೀಗೆ ಇರಬೇಕು. ಕೆಲವೊಂದು ಕಡೆ ಕಾಳಂಗೆ ಸಿಗುತ್ತೆ, ಅದು ಇಷ್ಟನೇ ಆಗಲ್ಲ ನನಗೆ. ಚೆನ್ನಾಗಿದೆ, ರೈಸ್ ಕ್ವಾಲಿಟಿ ಸೂಪರ್, ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಇದಲ್ಲದೆ ಕೂಡ ತುಂಬ ಐಟಮ್ ಇದೆ, ಅಂದರೆ ಲೈಕ್ ಚಿತ್ರಾನ್ನನೂ ಸಿಗುತ್ತಂತೆ. ಆ್ಯಂಡ್ ದೆನ್ ಇಡ್ಲಿಲೂ ಕೂಡ ತರಾವರಿ, ಮಸಾಲೆ ಇಡ್ಲಿ, ಪ್ಲೈನ್ ಇಡ್ಲಿ ಮತ್ತು ರಾಗಿ ಇಡ್ಲಿ ಅಂತ ಎಲ್ಲ ಮಾಡ್ತಾಯಿದ್ದಾರೆ. ಸೊ ನೀವು ಅದನ್ನು ಕೂಡ ಟ್ರೈ ಮಾಡ್ಬೋದು. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗುವ.